ಬಂದಿದ್ದೀನಿ. ಸೊ ಕೋರ್ಟ್ ಮುಗಿಸ್ಕೊಂಡು ಈಗ RCB ಸಿದ್ಧತೆ ಅವರೆಲ್ಲ ಬರ್ತಾ ಇದ್ದಾರೆ. ನಮ್ಮ ಯುವಕರು ಅವರಿಗೆಲ್ಲ ಸ್ವಾಗತ ಮಾಡಬೇಕು. ಹೋಗ್ತಾ ಇದ್ದೀನಿ ಸರ್. 18 ವರ್ಷಗಳದ್ದು ಎಲ್ಲ ಕನಸಾಗಿದೆ ನೋಡಪ್ಪ. ಎಲ್ಲರಿಗೂ ಕೂಡ ಒಂದು ಅವಕಾಶ ಇದೆ. DVG ಹೇಳ್ತಾರೆ, ನಾನು ಮಮ್ಮಾಡು ಕೈಗೆ ದೊರಜ ಹುಜ್ಜುಗವ, ನಾನೇನು ಹುಲ್ಲು ಕಡ್ಡಿ ಎಂಬ ನುಡಿಬೇಡ, ಈನ ಮಾಹುದುಮಿಲ್ಲ ಜಗದ ಇರೊಳಗೆ ತಾಣ ನಿನಗುವುದು ಮಂಕುತಿಮ್ಮ. ಅಂದರೆ ಈ ದೇಗುಲದ ಜಗತ್ತಿನಲ್ಲಿ ಒಂದಲ್ಲ ಒಂದು ಸಂದರ್ಭದಲ್ಲಿ ನಿನ್ಗೆ ಅವಕಾಶ ಇದ್ದೇ ಇದೆ, ನೀನು ಎಷ್ಟು ಚಿಕ್ಕವನಾಗಲಿ ದೊಡ್ಡವನಾಗಲಿ ಅಂತ. ಸೊ 18 ವರ್ಷದಿಂದ ನಮ್ಮ RCB ಅವರು ಭಾಳ ಪ್ರಯತ್ನ ಮಾಡ್ತಾಯಿದ್ರು. ವಿರಾಟ್ ಕೊಹ್ಲಿ ಅವರು ಎಷ್ಟೇ ಕಷ್ಟ ಆದರೂ ನಮ್ಮನ್ನ ಟೀಮ್ ಬಿಡದೆ, ಬೆಂಗಳೂರು ಟೀಮ್ ಬಿಡದೆ, ಕಷ್ಟ ಸುಖ ಎರಡರಲ್ಲೂ ಕೂಡ ಅವರು ಉಳ್ಕೊಂಡಿದ್ರು. ಅದು ಭಾಳ ವಿಶೇಷವಾದಂಥ ವಿಚಾರ. ನಿನ್ನೆ ಸಾಕಷ್ಟು ಭಾವುಕರಾದರು ಸರ್ ಗೆದ್ದ ನಂತರ. ಹೌದು, ಭಾವುಕ ಯಾಗಾಗ್ತದೆ ಅಂತಂದರೆ ದುಃಖಕ್ಕೂ ಬರ್ತದೆ, ಸಂತೋಷಕ್ಕೂ ಬರ್ತದೆ. ಸೊ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಫಲಕ್ಕೆ ಭಾಳ ಶ್ರಮ ಪಟ್ಟಿದ್ದಾರೆ. ಸೊ ಇಡೀ ಟೀಮ್ ಎಲ್ಲ ಒಗ್ಗಟ್ಟಾಗಿದೆ. ನನಗೂ ಕೂಡ ನನ್ನ ಫ್ರೆಂಡ್ಸ್ ಎಲ್ಲ ವಿಮಾನನೇ ಮಾಡಿಬಿಟ್ಟಿದ್ರು ಕರ್ಕೊಂಡು ಹೋಗೋಕ್ಕೆ. ನಾನೇ ಹೋಗಲಿಲ್ಲ, ಕಾರಣದಿಂದ ನಾನು ಹೋಗಲಿಲ್ಲ. ನಾನು ಫುಲ್ ವಾಚ್ ಮಾಡಿದ್ದೀನಿ. ಸರ್ಕಾರದಿಂದ ಈಗ ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ತಾ ಇದ್ದೀನಿ, ಇಲ್ಲಿಂದನೇ ದಯವಿಟ್ಟು ಯಾರು ಏರ್ಪೋರ್ಟ್ಗೆಲ್ಲ ಬರೋಕ್ಕೆ ಹೋಗ್ಬಿಡಿ. ಭಾಳ ಟ್ರಾಫಿಕ್ಕು, ಭಾಳ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಇದೆ. ಸೊ ಸೀದಾ ವಿಧಾನಸೌಧ 4 ಗಂಟೆಗೆ ವಿಧಾನಸೌಧದ ಸ್ಟೆಪ್ಸ್ ಮೇಲೆ ಅವರಿಗೆ ಗೌರವ ಸಲ್ಲಿಸುವಂಥ ಕೆಲಸ ಮಾಡ್ತೀವಿ. ಅದಾದಮೇಲೆ ಸ್ಟೇಡಿಯಂ ಬನ್ನಿ, ಸ್ಟೇಡಿಯಮ್ಮಲ್ಲಿ ಅದಕ್ಕೆ ಏನು ಬೇಕೋ KSC ಅವರು ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ ಎಲ್ಲರಿಗೂ. ಅದಕ್ಕೋಸ್ಕರ ನಾವು ಅವರು ಓಪನ್ ಜೀಪಲ್ಲಿ ಬರಬೇಕು ಅಂತ ಇದ್ದರು. ಅದು ಭಾಳ, ಯಾಕೆಂದರೆ ಯಾರು ಏನಾದ್ರು ಒಂದು ಎಸೆಯೋದು ಮತ್ತೊಂದು ಮಾಡೋದು ಇವೆಲ್ಲ ಭಾಳ ಬಿಲ್ಡಿಂಗ್ಗಳ ಮೇಲೆ ನಿಲ್ಲಿಸ್ಬಿಟ್ಟು ಎಸೆಯೋದು ಮಾಡೋದು ಇವೆಲ್ಲ ಆಗ್ತದೆ. ಸೊ ಅದಕ್ಕೆ ಪೊಲೀಸವರು ಸುಮಾರು 1000 ಜನ ಪೊಲೀಸರನ್ನ ಇದಕ್ಕೆ ನಿಯೋಜಿಸಬೇಕಾಗ್ತದೆ. ಸೊ ಅದಕ್ಕೆಲ್ಲ ಮುಖ್ಯಮಂತ್ರಿಗಳು ಎಲ್ಲ ಕೂತ್ಕೊಂಡೆಲ್ಲ ಬೆಳಗ್ಗೆ ಚರ್ಚೆ ಮಾಡಿ, ನಾನು ಪೊಲೀಸ್ ಅಧಿಕಾರಿಗಳ ಹತ್ರ ಮಾತಾಡಿದ್ದೀನಿ. ಈಗ ಇಮಿಡಿಯೇಟ್ ಹೋಗ್ತಾ ಇದ್ದೀನಿ. ಸೊ ಸ್ವಲ್ಪ ಸೆಕ್ಯೂರಿಟಿ ಆ್ಯಂಗಲ್ಲು ಭಾಳ ಮುಖ್ಯ. ಅಭಿಮಾನಿಗಳು ಅನ್ನೋಕ್ಕಿಂತ ಹೆಚ್ಚಾಗಿ ಹುಚ್ಚ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಸರ್. ಹೇಗೆ ಕಂಟ್ರೋಲ್ ಮಾಡ್ಕೊಳ್ತೀರಾ? ಏನು ಹುಚ್ಚನೂ ಇಲ್ಲ, ಏನಿಲ್ಲ. ಅಭಿಮಾನ ಅಂದರೆ ಎಲ್ಲರದ್ದು ಅಭಿಮಾನ. ಏನು ಮಾಡ್ತೀರಿ, ಈ ವಯಸ್ಸಿನಲ್ಲಿ ಯುವಕರಿಗೆ ಆಸಕ್ತಿ ಇಲ್ಲ, ಇನ್ಯಾರಿಗಿರಕ್ಕೆ ಸಾಧ್ಯ? ನಾನು ತಪ್ಪು ಅಂತ ಹೇಳೋದಿಲ್ಲ, ಬಟ್ ಭಾಳ ಹುಷಾರಾಗಿರಬೇಕು. ಗೌರವ ಕೊಡೋಣ, ಅವ್ರಿಗೆ ಇದನ್ನು ಮಾಡೋಣ. ಇಡೀ ದೇಶ ನೋಡ್ತಾ ಇರ್ತದೆ. ಒಂದು ಸಣ್ಣ ಇನ್ಸಿಡೆಂಟು ಆಗಬಾರ್ದು. ಸಣ್ಣ ಇನ್ಸಿಡೆಂಟ್ ಆದರೆ ಹೆಚ್ಚು ಕಮ್ಮಿ ಆಯ್ತಾರೆ, ಯಾರಿಗಾರು ಮೇಲೆ ಬಿದ್ದೋದ್ರು, ತುಳಿತಾಯಿತು, ಯಾರು ಒಬ್ಬರಿಗೆ ಹೆಚ್ಚು ಕಮ್ಮಿ, ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆಗ್ಬಿಡ್ತು, ಕೈ ಮುರಿದೋದ್ರು, ಕಾಲು ಮುರಿದ್ಕೊಂಡು, ಅಂದರೆ ಅದೇ ಒಂದು ದೊಡ್ಡ ಇದಾಗ್ತದೆ. ಅಭಿಮಾನಕ್ಕೆ ಭಾಳ ಗೌರವ ಬರಬೇಕಲ್ಲ, ಆ ರೀತಿ ಎಲ್ಲರೂ ನಡ್ಕೋಬೇಕು ಅಂತೇಳಿ ಎಲ್ಲ ಯುವಕರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.